ನ್ಯಾಯಾಧೀಶರು 13 ಜನ ಬಂಧಿತ ಆರೋಪಿಗಳು ಕೂಡ ಪೊಲೀಸ್ ಕಸ್ಟಡಿಗೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 24ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ. ಎಲ್ಲ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ 13 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಏನು ಆರೋಪಿಗಳನ್ನ 13 ಜನರನ್ನ ಹಾಜರುಪಡಿಸಲಾಗಿತ್ತು, ಆ 13 ಜನ ಆರೋಪಿಗಳನ್ನ ಕೂಡ ರೇಣುಕಾ ಸ್ವಾಮಿ ಕಿಡ್ನಾಪ್ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 24ನೇ ಎಸಿಎಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು, ನಮಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ, ಆರೋಪಿಗಳನ್ನ ವಿಚಾರಣೆ ಮಾಡೋದು ಬಾಕಿ ಇದೆ, ಹಲವು ವಸ್ತುಗಳನ್ನ ರಿಕವರಿ ಮಾಡೋದು ಬಾಕಿ ಇದೆ, ಹಾಗಾಗಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಎಲ್ಲ 17 ಜನ ಆರೋಪಿಗಳನ್ನ ರೈಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಲ್ಲ 17 ಜನ ಆರೋಪಿಗಳನ್ನ ಬಂಧಿತ ಆರೋಪಿಗಳು 17 ಜನ ಕೂಡ ಅರೆಸ್ಟ್ ಆಗಿದ್ದಾರೆ. ದರ್ಶನ್, ಪವಿತ್ರ ಗೌಡ, ಪವನ್ ಸೇರಿದಂತೆ ಎಲ್ಲ 17 ಜನ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಪೊಲೀಸರ ಕಸ್ಟಡಿಗೆ ನಟ ದರ್ಶನ್ ಹಾಗೆ ಅವರ ಟೀಮ್ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ನಟಿ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಜೊತೆಗೆ ಇನ್ನಿತರ ಎಲ್ಲ 17 ಜನ ಆರೋಪಿಗಳು ಎಲ್ಲರನ್ನೂ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಮಹತ್ವದ ಅಪ್ಡೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿಯಾಗಿರೋದು ದರ್ಶನ್, ಜೊತೆಗೆ A3 ಆರೋಪಿಯಾಗಿರೋದು ದರ್ಶನ್ರ ಆಪ್ತ ಪವಿತ್ರ ಗೌಡಗೂ ಆಪ್ತನಾಗಿರುವಂತಹ ಪವನ್. ಆ ಉಳಿದಂಥ ಎಲ್ಲ 17 ಜನ ಆರೋಪಿಗಳನ್ನ ಏನ್ ಅರೆಸ್ಟ್ ಮಾಡಲಾಗಿದೆ ಅವರೆಲ್ಲರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು, ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಗಿತ್ತು. ವಾದ ಪ್ರತಿವಾದವನ್ನ ಆಲಿಸಿದಂಥ ನಂತರದಲ್ಲಿ ಈಗ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಎಲ್ಲ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್. 24ನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಆರೋಪಿಗಳನ್ನ. ಲಲಿತ ಮಹಲ್ನಲ್ಲಿ ನಡೀತಾ ಇದ್ದಂತಹ ಮೈಸೂರಿನ ಲಲಿತ ಮಹಲ್ನಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ನಿನ್ನೆಯಿಂದ ನಟ ದರ್ಶನ್ ಅವರು. ಆ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಇವತ್ತು ಬೆಳಗ್ಗೆ ಕೂಡ ಹೋಗಬೇಕಾಗಿತ್ತು. 1.5 ಗಂಟೆ ಜಿಮ್ ನಲ್ಲಿ ವರ್ಕೌಟ್ ಮಾಡಿದಂತಹ ನಂತರದಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಮೈಸೂರಿನಲ್ಲಿ, ನಂತರ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು. ಈಗ ಎಲ್ಲ ಆರೋಪಿಗಳು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎಲ್ಲ 17 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಕಸ್ಟಡಿಗೆ ನೀಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.